ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಕಾಯಕ ಯೋಗ ಮತ್ತು ಹಠಯೋಗ ಈ ಎರಡರ ಹೋಲಿಕೆಯನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಯಾವುದೇ ಒಂದು ದೇಶ ಅದರ ಸಂಸ್ಕೃತಿ, ಆಚಾರ ವಿಚಾರಗಳು ಅಥವಾ ಯೋಜನೆಗಳು ಅವು ಹೇಗಿರ್ತಾವಪ್ಪ, ಹೇಗೆ ರೂಪುಗೊಳ್ತವೆ ಅಂತಂದರೆ, ಆ ದೇಶದ ಮೂಲ ಪುರುಷರು, ಹಿರಿಯರು ಯಾವ ರೀತಿಯಲ್ಲಿ ಹುಟ್ಟಾಗ್ತಾವೋ ಹಾಗೆ ಅವು ತಮ್ಮ ಕೆಲಸವನ್ನು ಮಾಡ್ತವೆ. ನಮ್ಮ ದೇಶದ ಬಗ್ಗೆ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಿರ್ತಾರೆ ಸಂಪ್ರದಾಯವಾದಿಗಳು, ಅಥವಾ ಒಟ್ಟು ಹಿಂದಿನ ಸನಾತನ ಸಂಸ್ಕೃತಿ ಬಹಳ ಶಾಶ್ವತವಾಗಿದೆ, ಮುಂದೆ ನಮ್ಮ ದೇಶವೇ ವಿಶ್ವಗುರು ಆಗುತ್ತೆ ಅಂತಕ್ಕಂತಹ ನಮ್ಮ ಏನು ದೇಶಭಕ್ತರಿದಾರಲ್ಲ ಅವ್ರು ಹೇಳ್ತಾರೆ. ಅದನ್ನು ಒಪ್ಪೋಣ. ಸದ್ಯದ ಕೆಲವು ಲಕ್ಷಣಗಳಿಂದ ನೋಡಿದಾಗ ಅದನ್ನು ನಾವು ಕೂಡ ಒಪ್ಪಬಹುದು. ಯಾಕಂದರೆ ಪಾಶ್ಚಿಮಾತ್ಯ ದೇಶಗಳು ಎಷ್ಟೇ ಮುಂದುವರೆದರೂ ಕೂಡ ತಮ್ಮದೇ ಆದಂತಹ ಕೆಲವು ಇತಿಮಿತಿಗಳಿಂದ ಅವು ಶಾಂತಿ, ಆನಂದ, ಸೈರಣೆ, ಸಮಾಧಾನ, ಮೋಕ್ಷ ಸಾಧನೆ ಇದೆಲ್ಲದರಿಂದ ದೂರ ಇದ್ದವು. ಅದೇ ನಾನು ಅವಾಗ ಹೇಳ್ತಿರ್ತೀನಿ, ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರೊಂದು 250 ವರ್ಷದ ಮೇಲಾಗಿದೆ. ಇಂಗ್ಲೆಂಡ್ ಅಂತೂ ಯಾವ ದೇಶದ ಅಧೀನಕ್ಕೂ ಒಳಗಾಗೇ ಇಲ್ಲ. ಆದರೆ ಇಂಗ್ಲೆಂಡು ಮತ್ತು ಅಮೇರಿಕಾದಲ್ಲಿ ಒಬ್ಬ ಋಷಿಯನ್ನು, ಒಬ್ಬ ಶರಣನನ್ನು ಅಥವಾ ಒಬ್ಬ ತ್ಯಾಗಿ ಬುದ್ಧನನ್ನು, ಬಸವಣ್ಣನನ್ನು ಸೃಷ್ಟಿ ಮಾಡೋದಕ್ಕಾಗಿದೆಯಾ? ಯಾಕಂದರೆ ಅವರಲ್ಲಿ ಒಂದು ಭಾವನೆ ಇದೆ, ಯೇಸು ಕ್ರಿಸ್ತ ಈಸ್ ಓನ್ಲಿ ಸನ್ ಆಫ್ ಗಾಡ್ ಅಂತೇಳಿ. ಅವನೊಬ್ಬನೇ ದೇವರ ಮಗ, ಇನ್ನೆಲ್ಲರೂ ಪಾಪಿಗಳೇ. ಆದ್ದರಿಂದ ಅವನಿಗೆ, ಯೇಸು ಕ್ರಿಸ್ತನಿಗೆ ಶರಣಾಗಿ ಪಾಪವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ. ಮುಸಲ್ಮಾನರಲ್ಲೂ ಅಷ್ಟೇ, ದ ಲಾಸ್ಟ್ ಪ್ರಾಫಿಟ್ ಮೊಹಮ್ಮದ್ ಇಸ್ ದ ಲಾಸ್ಟ್ ಪ್ರಾಫಿಟ್. ಅವರೇ ಕೊನೆಯ ಪ್ರವಾದಿ, ಮೊಹಮ್ಮದ್ ಕೊನೆಯ ಪ್ರವಾದಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಬ್ಬ ಪ್ರವಾದಿ ಹುಟ್ಟಕ್ಕೆ ಸಾಧ್ಯವಿಲ್ಲ ಅಲ್ಲಿ. ಮೊಹಮ್ಮದ್ ಪೈಗಂಬರ್ಗಿಂತ ದೊಡ್ಡ ಸಾಧನೆ ಮಾಡಿದವನು ಬಂದರೂ ಕೂಡ ಅವರು ಪ್ರವಾದಿ ಅಂತ ಒಪ್ಪಲ್ಲ. ಸೂಫಿ ಪಂಥ ಬಹಳ ದೊಡ್ಡದಾಗಿ ಬೆಳೀತು, ಅದ್ಭುತವಾದಂಥ ಋಷಿ ಸದೃಶ ಶರಣ ಸದೃಶ ಸಂತರನ್ನು ಹುಟ್ಟಿದ್ರು ಅಲ್ಲಿ. ಆದರೆ ಅವರೆಲ್ಲರೂ ಮತ ಪಂಥವಾದಿಗಳು ಅಥವಾ ಸಣ್ಣ ಒಂದು ಪಂಥಕ್ಕೆ ಸೇರಿದವರಾದರೆ ಹೊರತು ಮೊಹಮ್ಮದ್ ಪೈಗಂಬರ್ನ ಮಟ್ಟಕ್ಕೆ ಏರಬೇಕು ಅಥವಾ ಏರ್ತಾರೆ ಅಂತ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಆಮೇಲೆ ಅಲ್ಲಿ ಈಗ ಅಮೇರಿಕಾದ ಕೇಳಿದೆ ನಾನು, ಅಲ್ಲಿ ಆಂಡೀಸ್ ಪರ್ವತ ಅಂತಿದೆ ಅಮೇರಿಕಾದಲ್ಲಿ, ತುಂಬ ಉದ್ದವಾದ ಪರ್ವತ, ಎತ್ತರದಲ್ಲಿ ಮೌಂಟ್ ಎವರೆಸ್ಟ್ಗಿಂತ ಕಡಿಮೆ ಇರಬಹುದು, ಆದರೆ ಉದ್ದವಾದ ಪರ್ವತ, ತಂಪು, ಹಿಮಾಚ್ಛಾದಿತ ಪರ್ವತ ಅದು ಕೂಡ. ಅಂಥದ್ರಲ್ಲಿ ನಾನು ಕೇಳಿದೆ, ಇಡೀ ಆಂಡೀಸ್ ಪರ್ವತದಲ್ಲಿ ಯಾರಾದರೂ ಒಬ್ಬರು ಸಾಧುಗಳು, ಸನ್ಯಾಸಿಗಳು ಇದ್ದಾರ? ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾರು ಕ್ರೈಸ್ತ ಸಾಧುಗಳು ಹಿಂದೆ ಮಾಡ್ತಿದ್ರು, 200 ವರ್ಷಕ್ಕಿಂತ ಮೊದಲು ಅವರು ಗುಹೆಗಳಲ್ಲಿ ಕೆಲವು ದಿವಸ ಸಾಧನೆ ಮಾಡ್ತಿದ್ರಂತೆ. ಆದರೆ ಇವಾಗ ಕ್ರೈಸ್ತ ಧರ್ಮದಲ್ಲಿ ಪ್ರಾಟೆಸ್ಟೆಂಟ್ ಪದ್ಧತಿ ಬಂದಮೇಲೆ ಅಥವಾ ಆಧುನಿಕತೆ ಜಾಸ್ತಿ ಬಂದಮೇಲೆ, ವಿಜ್ಞಾನ ಕ್ರಾಂತಿ ಆದಮೇಲೆ ಅಲ್ಲಿ ಈ ಥರದವ್ರು ಯಾರೂ ಸೃಷ್ಟಿ ಆಗಿಲ್ಲ ಅಂತ ಕಾಣಿಸುತ್ತೆ ನಮಗೆ. ಆ ಥರ ಪ್ರಭಾವ ಬೀರ್ತಕ್ಕಂಥವ್ರು ಬಂದಿಲ್ಲ.
ಮಧ್ಯೆ 70ರ ದಶಕದಲ್ಲಿ ಒಬ್ಬ ಬಂದ ಅಂತ ಕೇಳ್ತೀವಿ, ಆದರೆ ಅದು ಕೂಡ ಮೋಸ ಇತ್ತು. ಅವರು ಎಷ್ಟು ಜನ ಸತ್ತರು ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಎಷ್ಟೋ ಜನ ಸತ್ತರಂತ ಕ್ರೈಸ್ತರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಾಯೋದು, ಈ ಥರ ಎಲ್ಲ ಆಯಿತು. ಅದು ಮೋಸನೇ. ಅಂದರೆ ಹೆಂಗೆ ನಮ್ಮ ಆಶಾರಾಮ್ ಬಾಪು ಅಥವಾ ಡೇರಾ ಸಚ್ಚಾ ಸೌದ ಈ ತರಹದವರು ಆಗ್ಬಿಟ್ರು. ಈ ಥರದ ಸಂತರನ್ನು ಸೃಷ್ಟಿ ಮಾಡೋದಕ್ಕಿಂತ ಗಾಂಧೀಜಿ ಅಂತವ್ರನ್ನ, ಬುದ್ಧನಂತವ್ರನ್ನ, ಬಸವಣ್ಣನಂತವ್ರನ್ನ, ತುಕಾರಾಮ್ರಂತವ್ರನ್ನ ಸೃಷ್ಟಿ ಮಾಡಿದೆಯಾರು ಇತ್ತೀಚೆಗೆ? ಇಲ್ಲ. ನಮ್ಮಲ್ಲಿ ಸೃಷ್ಟಿ ಆಗಿಲ್ಲ ಅಂತ ಏನಿಲ್ಲ, ಆದರೆ ಅವರು ಬಳಕೆಗೆ ಬಂದಿಲ್ಲ. ಬಳಕೆಗೆ ಬಂದವರು ಯಶಸ್ವಿ ಆಗಿಲ್ಲ. ಈ ಓಶೋ ಆಗಲಿ ಅಥವಾ ಕೆಲವರೆಲ್ಲ ಬಂದರೂ ಕೂಡ ಅವರದ್ದು ಕೊನೆಗೆ ಒಂದು ರೀತಿಯ ವಿಫಲ ಕ್ರಾಂತಿ ಏನೋ ಅನ್ನೋ ಭಾವನೆ ಬಂತು. ಕೆಲವರಂತೂ ಡ್ರಗ್ಸ್ಗಳನ್ನು ಬಳಸೋದು ಈ ಥರದ್ದೆಲ್ಲ ಮಾಡಿದರು. ಇದು ಒಳ್ಳೆ ಪದ್ಧತಿ ಅಲ್ಲ, ಸಂತತ್ವ ಅಲ್ಲ. ಈಗ ತುಕಾರಾಮರ ಹೆಸರು ಇವತ್ತಿಗೂ ಅವರ ಹೆಸರು ಬಾಡಿಲ್ಲ, ಬತ್ತಿಲ್ಲ. ಸಿದ್ಧಲಿಂಗೇಶ್ವರರ ಹೆಸರು ಇವತ್ತಿಗೂ ಬಾಡಿಲ್ಲ, ಬತ್ತಿಲ್ಲ. ಅಂದರೆ ಅವರ ಹೆಸರಿಗೆ ಚ್ಯುತಿ ಬಂದಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರರು ಅಂದರೆ ಇವತ್ತಿಗೂ ಆ ಭಕ್ತಿ ಪ್ರೀತಿ ಬೇರೆಯವ್ರಿಗೂ ಕೂಡ, ಪರಧರ್ಮದಲ್ಲಿರ್ತಕ್ಕಂಥವ್ರಿಗೆ. ಹಾಗೆ ಬುದ್ಧ, ಬಸವಣ್ಣ, ಅಲ್ಲಮಪ್ರಭುಗಳು, ಮಹಾವೀರ ಇಂಥವರೆಲ್ಲ ಏನು ಹುಟ್ಟು ಹಾಕಿದ್ರಲ್ಲ, ಅಂಥ ಮಾರ್ಗ, ಅಂಥ ಪರಿಶುದ್ಧವಾದಂಥ ಮಾರ್ಗ 19, 20ನೇ ಶತಮಾನದಲ್ಲಿ ಬರ್ತಾ ಇಲ್ಲ ಅಂತ ಕಾಣಿಸ್ತದೆ. ಯಾಕಂದರೆ 21ನೇ ಶತಮಾನದಲ್ಲೂ ಬರೋ ಸಾಧ್ಯತೆ ಇಲ್ಲ. ಇನ್ನು ಪಾಶ್ಚಿಮಾತ್ಯ ದೇಶಗಳಿಂದ, ಅಮೇರಿಕಾದಿಂದ ಬರೋದು ಇನ್ನೂ ಕಷ್ಟನೇ. ಓಶೋ ಅವರು ಹೇಳ್ತಿದ್ರು ಅಂತ ಹೇಳಿ, ಮುಂದಿನ ಪ್ರವಾದಿ ಹುಟ್ಟಿದ್ರೆ ಅಮೇರಿಕಾದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಿದ್ರು. ಯಾಕೆ ಅಮೇರಿಕಾದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಿದ್ರು ಅಂದರೆ, ಅಲ್ಲಿ ಶ್ರೀಮಂತಿಕೆ ತುಟ್ಟ ತುದಿಯನ್ನು ಮುಟ್ಟಿದೆ, ಈಗ ಅಲ್ಲಿ ಅಶಾಂತಿ ನೆಲೆಸಿದೆ, ಅಲ್ಲಿ ಅಶಾಂತಿಯ ಮಧ್ಯದಿಂದ ಶಾಂತಿ ದೂತ ಬರ್ತಾನೆ ಅನ್ನೋದು ಅವರ ಪರಿಕಲ್ಪನೆ ಆಗಿತ್ತು. ಆದರೆ ಈ ಓಶೋ ತೀರ್ಕೊಂಡು ಎಷ್ಟು 35 ವರ್ಷ ಆಯಿತು. 90ರಲ್ಲಿ ಅವ್ರು ತೀರ್ಕೊಂಡಿದ್ದಾರೆ, 1990ರಲ್ಲಿ ತೀರ್ಕೊಂಡಿದ್ದಾರೆ. 35 ವರ್ಷಗಳಾಯಿತು. ಕಾಯೋಣ, ಇನ್ನೂ ಕಾಯ್ಬೋದು. ಏನು ಪ್ರವಾದಿಗಳು ಹುಟ್ಟೋದಕ್ಕೆ ಅದೇನು ಸಾಮಾನ್ಯ ವಿಜ್ಞಾನಿ ಹುಟ್ಟಿದಂಗೆ ಅಥವಾ ಯಾರೋ ಒಬ್ಬ ಒಳ್ಳೆ ಮನುಷ್ಯ ಹುಟ್ಟಿದಾಗ ಪ್ರವಾದಿಗಳು ಹುಟ್ಟಲ್ಲ. 1000 ವರ್ಷಕ್ಕೋ 2000 ವರ್ಷಕ್ಕೋ 3000 ವರ್ಷಕ್ಕೋ ಒಬ್ಬ ಪ್ರವಾದಿ ಹುಟ್ಬೋದು. ಕಾಯೋದಕ್ಕೆ ಸಿದ್ಧವಾಗಿರೋಣ. ಕನಿಷ್ಠ ಪಕ್ಷ ಸಾಧು ಸಂತರು, ಶರಣರು ರೀತಿಯಲ್ಲಿರ್ತಕ್ಕಂಥ ತ್ಯಾಗಿಗಳಾದಂಥ ಕಡೆಗೆ ನಮ್ಮಲ್ಲಿ ಈ ಏಕತಾರಿ ಹಿಡ್ಕೊಂಡು ಬರ್ತಿದ್ರು. ದಾಸಯ್ಯಗಳು ಬರ್ತಾಯಿದ್ರು. ದಾಸಯ್ಯಗಳು ಅವರೆಲ್ಲ ಭಜನೆ ಹಾಡ್ತಿದ್ರು, ಭಿಕ್ಷೆ ಬೇಡ್ತಿದ್ರು. ಆ ಥರದ್ದು ನಮ್ಮ ಭಾರತದಲ್ಲೂ ಅದು ಹೊರಟೋಗ್ತಾ ಇದೆ, ಕಡಿಮೆ ಆಗ್ತಿದೆ, ಪೂರ ಕಡಿಮೆ ಆಗಿದೆ. ಭಿಕ್ಷಾವೃತ್ತಿಯೇ ತಪ್ಪು ಅನ್ನೋ ಲೆಕ್ಕಕ್ಕೆ ಬಂದಿದೆ. ಯಾಕಂದರೆ ಅದರಲ್ಲಿ ಆಲಸ್ಯಗಳು, ಸೋಮಾರಿಗಳು, ಮೋಸಗಾರರು ಜಾಸ್ತಿ ಆಗಿದ್ದರಿಂದ, ಮತ್ತು ರೋಗಿಗಳು, ದುಃಖಿಗಳು ಅವರೇ ಬೇರೆಯವ್ರನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಅವರೇನೇ ತೊಂದರೆಗೆ ಸಿಕ್ಕಾಕೊಂಡಿದ್ದರಿಂದ ನಮ್ಮಲ್ಲಿ ಭಿಕ್ಷುಕರಲ್ಲೂ ಕೂಡ ಶ್ರೇಷ್ಠರು ಬರ್ತಾ ಇದ್ದಾರೆ. ಬುದ್ಧನಂತವರು, ಮಹಾದೇವಿಯಕ್ಕನಂತವರು, ಸರ್ವಜ್ಞಂತವರು ಬರ್ತಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಹಾಗಾದರೆ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಹುಟ್ಟೋದನ್ನು ಕಾಯಬೇಕಾಗಿಲ್ಲ. ನಾವು ನಮ್ಮ ಉದ್ಧಾರವನ್ನು ನಮ್ಮ ಉದ್ಧಾರದ ಕಡೆಗೆ ನಮ್ಮ ಪ್ರಯತ್ನ ನಡೆದಿರಬೇಕು, ಪ್ರಾಮಾಣಿಕ ಪ್ರಯತ್ನ ನಡೆದಿರಬೇಕು. ಹಾಗಿದ್ದರೆ ಪರಮಾತ್ಮ ಯಾವುದೋ ರೂಪದಲ್ಲಿ ನಮಗೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಮಾರ್ಗ ಮಾಡ್ತಕ್ಕಂಥ ಗುರುಗಳು, ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳು ಬರ್ತಾರೆ. ಅಲ್ಲಿ ವೈಯಕ್ತಿಕ ಸಾಧನೆ ಕಡೆಗೆ ಹೆಚ್ಚಿನ ಗಮನ ಹರಿಸ್ಬೇಕವ. ಆ ದೃಷ್ಟಿಯಿಂದ ಹುಟ್ಟುಕೊಂಡಂಥವು ಯೋಗ ಪದ್ಧತಿಗಳು ಯಾವಾಗಲೂ ಸಾಮೂಹಿಕವಾಗಿ ಒಂದೇ ಸಾರಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಹೋಗಲ್ಲ. ಅದು ಯಾವುದೇ ಯೋಗ ಪದ್ಧತಿ ಇರ್ಬೋದು, ಅದು ಯಾವಾಗಲೂ ಮೊದಲು ತನ್ನನ್ನು ಪರಿವರ್ತಿಸಿಕೊಂಡು ತಾನು ಮೊದಲು ಯೋಗ ಕಲ್ತ್ಕೊಂಡು, ಅಂದರೆ ಶಿಕ್ಷಕನ ರೀತಿಯಲ್ಲಿ. ಈಗ ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಮಾಡಬೇಕಂದ್ರೆ ಅವನು
ಮೊದಲು ತಾನು ಪಾಸಾಗಿ ಸರ್ಟಿಫಿಕೇಟ್ ತಗೋಬೇಕು. ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಅವನ ಮಕ್ಕಳಿಗೆ ಪಾಠ ಮಾಡ್ತಾನೆ. ಆಮೇಲೆ ಅವನಿಗೆ ಅವಸರ ಇಲ್ಲ, ಶಿಕ್ಷಕನಿಗೆ ಅವಸರ ಇಲ್ಲ. ಪ್ರವಾದಿಗಳಿಗೆ ಅವಸರ ಇರ್ತದೆ. ಪ್ರವಾದಿಗಳು ಬಸವಣ್ಣವರು ಹೇಳ್ತಾರೆ ನೋಡಿ, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜು ಇದಕ್ಕಾರಳಕ್ಕೂ ಮುಂದಿನ ಏನಪ್ಪ ಹೇಳ್ತೀಯಾ ಅಂತ ಕೇಳ್ತಾರೆ ಪ್ರವಾದಿಗಳು. ಅವರು ಒಂದು ರೀತಿ ಹಠಯೋಗಿಗಳ ಅಂತ ಕರೀಬೋದು ಪ್ರವಾದಿಗಳನ್ನು ಕೂಡ. ಯೇಸು ಕ್ರಿಸ್ತ ಆಗಲಿ, ಬುದ್ಧ ಆಗಲಿ, ಬಸವಣ್ಣ ಆಗಲಿ, ಅವರೆಲ್ಲರೂ ಕೂಡ ಬಹಳ ಬೇಗ ಉದ್ಧರಿಸಬೇಕು. ಯಾಕೆ ಅವರ ಆ ಸ್ಥಿತಿಗೆ ಏರಿರ್ತಾರೆ. ಒಬ್ಬ ಪ್ರವಾದಿ ಅನ್ನಿಸ್ಕೋಬೇಕಾದ್ರೆ, ಧರ್ಮಗುರು ಅನ್ನಿಸ್ಕೋಬೇಕಾದ್ರೆ ಒಂದು ದಿವಸ ಅವರು ಏನು ಸುಮ್ಮನೆ ಅನ್ನಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅವ್ರ ಚಾಪು 1000 ವರ್ಷ ಆದರೂ 2000 ವರ್ಷ ಆದರೂ ಇನ್ನೂ ಉಳ್ಕೊಂಡಿರುತ್ತೆ. ಅವರ ಅನುಯಾಯಿಗಳು ಹುಟ್ಟತಾನೆ ಇರ್ತಾರೆ. ಅವ್ರನ್ನ ಪ್ರವಾದಿಗಳು ಅಂತ ಕರೀತೀವಿ. ಆದರೆ ಯೋಗಿಗಳು, ಯೋಗ ಮಾರ್ಗದಲ್ಲಿರ್ತಕ್ಕಂಥವ್ರು, ಅವರು ಶಿಕ್ಷಕರ ಥರ. ನಾವು ಪ್ರವಾದಿಗಳ ಥರ ಆಗ್ಬಿಡ್ತೀವಿ ಅಂತ ಯಾರೂ ಭ್ರಮೆಗೆ ಬೀಳಬಾರ್ದು. ಈಗ ನಮ್ಮಲ್ಲಿ ಹಿಂದೆ ಆಯಿತು ಅದು, ನಮ್ಮ ಧರ್ಮದಲ್ಲಿ ಪ್ರವಾದಿಗಳು ನಮ್ಮಿಂದ ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಸಮಾಜ ಸಂಘಟನೆ ಮಾಡೋಕ್ಕೆ ಹೋಗಿ ಸಮಾಜ ಉದ್ಧಾರ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಅವಸರ ಮಾಡ್ತಕ್ಕಂಥವ್ರು ಅಥವಾ ಸರಿಯಾಗಿ ಸಾಧನೆ ಮಾಡಲಾರ್ದಂಥವ್ರು ಹಠಯೋಗಿಗಳು, ಇಂಥವ್ರು ನಾವು ಅವತಾರ ಪುರುಷರು. ಎಷ್ಟೋ ಜನ ನಾವು ದೀನ್ದಾರ್ ಚನ್ನಬಸವಣ್ಣ ಅಂತೇಳಿ ಒಬ್ಬ ಹುಟ್ಟಿದ್ನಂತ ಹೈದರಾಬಾದಲ್ಲಿ. ನಾನು ಚನ್ನಬಸವಣ್ಣ ಅವತಾರ, ಅವ್ರು 770 ವರ್ಷಗಳ ನಂತರ ಬರ್ತೀವಿ ಅಂತ ಹೇಳಿದ್ದಾರೆ. ಅವನದೇನು ಪ್ರಭಾವ ಆಗಲಿಲ್ಲ. ಹಾಗೆಯೇ ನಮ್ಮಲ್ಲಿ ಕೆಲವರೆಲ್ಲ ಬೇರೆ 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 ಹೆಸರು ಹೇಳ್ಕೊಂಡು ಬಂದು ಕಡೆ ಪಕ್ಷ ಯೋಗಿಗಳಾದರೂ ಆಗಲಿಲ್ಲ, ಯೋಗ ಮಾರ್ಗವನ್ನಾದರೂ ಸರಿಯಾಗಿ ಅನುಸರಣೆ ಮಾಡಲಿಲ್ಲ. ಪ್ರವಾದಿಗಳಾಗ ದೂರ ಉಳಿತು. ಯೋಗ ಮಾರ್ಗದಲ್ಲಾದ್ರೂ ಅವರು ಸಂಪೂರ್ಣವಾಗಿ ಸಾಧನೆ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಬೇಕು. ಅದಕ್ಕೆ ನಾವು ಮೊದಲು ಕಾಯಕ ಯೋಗಿಗಳಾಗೋದನ್ನು ಅಭ್ಯಾಸ ಮಾಡೋಣ ಎಲ್ಲರೂ. ಕಾಯಕ ಯೋಗ ಅಂದರೆ ಏನು? ಕಾಯಕ ಅಂದ್ಕೂಡಲೇ ಎಲ್ಲರೂ ಏನು ಹೊಲದಲ್ಲಿ ಬೇಸಾಯ ಉಡ್ಕೊಂಡು ಹೋಗಬೇಕು ಅಂತೇನಿಲ್ಲ. ಯಾರಿಗೇನೇನು ಜವಾಬ್ದಾರಿ ಇದೆ. ಒಬ್ಬರು ಮೆರಮೆಂಡಯ್ಯ ಅಂತಕ್ಕಂಥ ಒಬ್ಬ ಶರಣರು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು ಅವ್ರದ್ದು. ಏನು? ಹಸಿಯಾಗಲಿ ಮಸಿಯಾಗಲಿ, ವಾಚಕ ವಾಣಿಜ್ಯ ಕೃಷಿಯಾಗಲಿ. ಅರ್ಥ ಆಯ್ತಲ್ಲ? ಹಸಿಯಾಗಲಿ ಮಸಿಯಾಗಲಿ. ಹಸಿ ಅಂದರೆ ಖಡ್ಗದಿಂದ ಯುದ್ಧ ಮಾಡ್ತಕ್ಕಂಥದ್ದಾಗಲಿ, ಮಸಿಯಾಗಲಿ ಅಂದರೆ ಮಸಿ ಅಂದರೆ ಬರೆಯೋದು. ಆಗಿನ ಕಾಲದಲ್ಲಿ ಅದು ಬರೆಯೋದ್ರ ಸೂಚಕವನ್ನು ಹೇಳ್ತಾ ಇದೆ. ನೀನು ಯುದ್ಧ ಮಾಡೋನಾಗ್ತೀಯಾ, ಸೈನಿಕ ಆಗ್ತೀಯಾ, ಪೊಲೀಸ್ ಆಗ್ತೀಯಾ, ಆಮೇಲಿಂದ ಬರೆಯೋನಾಗ್ತೀಯಾ, ಏನು SDC ಇಂದ ಹೇಳ್ಕೊಂಡು FDC, ಆಮೇಲೆ ಅಧಿಕಾರಿ IAS KAS, ಆಮೇಲೆ IPS ಏನಿದಾವಲ್ಲ ಇವೆಲ್ಲ ಮಸಿನೇ. ಗೊತ್ತಾಯ್ತಲ್ಲ? ಮಸಿ ಸೂಚಕವಿಲ್ಲ ಅಂದರೆ ಬರೀತಕ್ಕಂಥದ್ದು, ಸಿಗ್ನೇಚರ್ ಮಾಡ್ತಕ್ಕಂಥದ್ದು, ಅದು ಮಸಿ, ಅದನ್ನು ಸೂಚಿಸ. ಹಸಿಯಾಗಲಿ ಮಸಿಯಾಗಲಿ, ವಾಚಕ ವಾಣಿಜ್ಯ ಕೃಷಿಯಾಗಲಿ. ವಾಚಕ ಅಂದರೆ ಓದೋದು, ಶಿಕ್ಷಕರು, ಉಪನ್ಯಾಸಕರು, ಸ್ವಾಮೀಜಿಗಳು ಇವರೆಲ್ಲ ಉಪದೇಶ ಮಾಡಿ ಓದಿ ಉಪದೇಶ ಮಾಡ್ತಾರೆ. ವಾಚಕ. ವಾಣಿಜ್ಯ ವ್ಯಾಪಾರ, ಆಮೇಲೆ ಕೃಷಿ. ಇದರಲ್ಲಿ ನೀನು ಯಾವುದನ್ನೇ ಮಾಡುವಲ್ಲಿ ಖುಷಿ ಇಲ್ಲದಿರಬೇಕು. ಅದು ಪಶುಪತಿಯ ಅಸಮಾಕ್ಷಣ ಬರೋವು ಪಶುಪತಿಯ ಇರವು. ಅಂದರೆ ಪರಮಾತ್ಮ ನಿನಗೆ ಬರ್ತಕ್ಕಂಥದ್ದು, ಒಲಿತಕ್ಕಂಥದ್ದು ಇದರಿಂದ. ನೀನು ಏನನ್ನೇ ಮಾಡು ಅದನ್ನು ಪ್ರಾಮಾಣಿಕವಾಗಿ ಮಾಡು, ಪರಿಪೂರ್ಣವಾಗಿ ಮಾಡು, ತೃಪ್ತಿಕರವಾಗಿ ಮಾಡು. ನಾವು ಕೆಲಸ ನಾವೆಲ್ಲಿ ತಪ್ತಾ ಇದ್ದೀವಿ ಆಧುನಿಕರು ಅಂತಂದರೆ, ಶರೀರ ಚೆನ್ನಾಗಿ ಇಟ್ಕೊತಾ ಇಲ್ಲ, ಕಾಯಿಲೆ ಬರ್ಸ್ಕೊಂಡಿದ್ದೀವಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಶ್ರಮ ಪಡಬೇಕಾಗಿತ್ತು, ಈಗ ಶ್ರಮ ಇಲ್ಲ. ಎಲ್ಲರಿಗೂ ಏನೋ ಒಂದಿಷ್ಟು ಸರ್ಕಾರ ಆಗಲಿ, ಖಾಸಗಿ ಸಂಘ ಸಂಸ್ಥೆಗಳಾಗಲಿ, ಧಾರ್ಮಿಕ ಸಂಸ್ಥೆಗಳಾಗಲಿ ಯಾವ ರೂಪದಲ್ಲಾದರೂ ನಮಗೆ ಈಗ ನೆರವು ನೀಡ್ತಾವೆ. ಯಾವ ರೂಪದಲ್ಲಾದರೂ ಈಗ ಮಕ್ಕಳಿಗೆ ಪ್ರೈಸ್ ಕೊಡ್ತಾವೆ, ಪರೀಕ್ಷೆಯಲ್ಲಿ ಗೆದ್ದಂಥವು. ಎಷ್ಟು ಜನ ಕೊಡ್ತಿದ್ದಾರೆ ಅಂತಂದರೆ ಅವರವ್ರ ಜಾತಿ ಮಕ್ಕಳಿಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರೆ. ಹಾಸ್ಟೆಲ್ಗಳಾಗಿದೆ. ಈಗ ಮೊದಲ ಥರ ಕಷ್ಟ ಇಲ್ಲ. ಆದರೆ ಆರೋಗ್ಯಕ್ಕೆ ಮಾತ್ರ ಕೆಟ್ಟಿದೆ. ಕಾರಣ ಏನಂದರೆ ಮಕ್ಕಳಿಗೂ ಶ್ರಮ ಇಲ್ಲ, ದೊಡ್ಡವ್ರಿಗೂ ಶ್ರಮ ಇಲ್ಲ. ಕಾಯಕ ಯೋಗವೇ ಮೊದಲು ಬರಬೇಕು. ಈಗ ಆಧುನಿಕತೆಗೆ ಅದೇ ಒಳ್ಳೆಯದು.
ಇನ್ನು ಅದರಲ್ಲಿ ಕೆಲವರು ಹಠಯೋಗಿಗಳಾಗಿ ತಪಸ್ಸು ಮಾಡೋಕ್ಕೆ ಹಿಮಾಲಯಕ್ಕೆ ಅಥವಾ ಆಶ್ರಮಗಳಿಗೆ ಹೋಗ್ಬೋದು. ಅದು ಎಲ್ರಿಗೂ ಆಗಲ್ಲ. ಅದು 1000ಕ್ಕೋ 10,000ಕ್ಕೋ ಅಥವಾ ಲಕ್ಷಕ್ಕೋ ಒಬ್ಬರಿಗೆ ಸಾಧ್ಯ. ಆದರೆ ಅದು ಬೇಕು. ಅದು ಬೇಡವೇ ಬೇಡ, ಹಿಮಾಲಯಕ್ಕೆ ಹೋಗೋದು ಬೇಡವೇ ಬೇಡ ಅಂತ ನಾನು ಹೇಳಲ್ಲ. ಅದಿಲ್ಲದೆ ಹೋದರೆ ಇದಕ್ಕೆ ಯಶಸ್ವಿ ಆಗಲ್ಲ, ಇದಕ್ಕೆ ಯಶಸ್ಸು ಸಿಗಲ್ಲ. ಬಸವಣ್ಣನವರು ಕಲ್ಯಾಣದಿಂದ ಕೂಡಲ ಸಂಗಮದಿಂದ ತಯಾರಾದರೆ ಪ್ರಭುದೇವರು ಹಿಮಾಲಯದಿಂದ ತಯಾರಾದರು. ಬಸವಣ್ಣನವರು ಕಾಯಕ ಯೋಗಿಗಳಾದರೆ ಪ್ರಭುದೇವರು ಹಠಯೋಗಿ, ಅಂದರೆ ಪ್ರವಾದಿಗಳ ಒಬ್ಬರು. ಆದರೆ ಇಲ್ಲಿ ಹಠಯೋಗಿ ಮತ್ತು ಕಾಯಕ ಯೋಗಿ ಪ್ರತಿನಿಧಿಗಳಾಗಿ ನಾನು ಮಾತಾಡ್ತಿದ್ದೀನಿ. ಅಂದರೆ ನಾವು ಮನೇಲಿ ಇದ್ಕೊಂಡು ಆಶ್ರಮದಲ್ಲಿ ಇದ್ಕೊಂಡು ಪಿಪಿಲಿಕಾ ಮಾರ್ಗ ಅಂತ ಕರೀತಾರೆ ಅದಕ್ಕೆ. ಅದು ಇರುವೆಗಳ ಥರ ಸ್ವಲ್ಪ 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 ಸಂಗ್ರಹ ಮಾಡಿ ನಾವು ಒಂದೊಂದು ಕಲ್ತ್ಕೊಂಡು ಬರ್ತೀವಲ್ಲ, ಇದು ಕಾಯಕ ಯೋಗ. ಇದು ಬೇಕು, ಎಲ್ಲರಿಗೂ ಬೇಕಿದೆ ಮತ್ತು ಎಲ್ರಿಗೂ ಸುಲಭ ಇದು. ಇನ್ನು ಹಠಯೋಗ ಇದೆಯಲ್ಲ, ಅದು ಒಮ್ಮೆಗೆ ತ್ಯಾಗ ಮಾಡಿ ಮನೆ ಬಿಟ್ಟು ವೈರಾಗ್ಯ ಮಾರ್ಗ, ಭಿಕ್ಷೆ ಬೇಡಿ ಅಥವಾ ಸ್ವಲ್ಪನೇ ಊಟ ಮಾಡ್ಕೊತ ಅಥವಾ ಇನ್ನೇನು ತಾಂತ್ರಿಕ ಮಾರ್ಗವನ್ನು ಅನುಸರಿಸಿ ಆಶ್ರಮಗಳಲ್ಲಿ ಇದ್ಕೊಂಡು ಸಾಧನೆ ಮಾಡೋರಿದಾರಲ್ಲ, ಅವರು ಬೇಕು. ಅವರು ಗೋರಕ್ಷ ಇರ್ಬೋದು, ಪ್ರಭುದೇವರು, ಸಿದ್ದರಾಮೇಶ್ವರು, ಇವರೆಲ್ಲ ಮಹಾದೇವಕ್ಕ ಇವರೆಲ್ಲ ಆ ವರ್ಗಕ್ಕೆ ಸೇರಿದಂಥವ್ರು. ಇವರು ಬೇಕು. ಇವರು ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ, ನಾವು ಕಾಯಕ ಯೋಗ ಮಾಡಿ ನೈತಿಕ ಮಟ್ಟವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದರೆ ಅಂತಿಮ ಸಿದ್ಧಿಯನ್ನು ಇವ್ರು ಹೇಳ್ಕೊಡ್ತಾರೆ. ಅದನ್ನೇ ಭಕ್ತ ಜಂಗಮ ಪ್ರತಿನಿಧಿಸ್ತಿರೋದು. ಅದನ್ನೇ ಬಸವಣ್ಣವರು ಭಕ್ತ ಜಂಗಮದ ಸಂಬಂಧ ಹೇಳ್ತಿರೋರು. ಜಂಗಮ ಅವನ ಒಮ್ಮೆಗೆ ಅದು ವಿಹಂಗಮ ಮಾರ್ಗ ಅಂತ ಕರೀತಾರೆ. ಪಕ್ಷಿ ಹೋಗ್ಬಿಟ್ಟು ಠಪ್ ಅಂತ ಹೊಡೆದು ಕುಕ್ಕಿ ಹಣ್ಣು ತಿಂದ್ಬಿಡುತ್ತೆ, ಹಣ್ಣಿನ ರಸ ಹೀರ್ಬಿಡುತ್ತೆ, ಹಾರ್ಕೊಂಡೋಗಿ. ಇರುವೆ ಹಾಗೆ ಮಾಡಲ್ಲ, ಒಂದೊಂದೇ ಹತ್ಕೊಂತ ಹೋಗಿ ಹಣ್ಣನ್ನು ಸವಿಯುತ್ತೆ. ಹಾಗೆ ಪರಮಾತ್ಮ ಅನ್ನೋ ಹಣ್ಣನ್ನು ಸವಿಯೋದಕ್ಕೆ ಪ್ರಮುಖವಾಗಿ ಎರಡು ಮಾರ್ಗಗಳನ್ನು ನಾವು ಗುರುತಿಸ್ಕೋಬೋದು. ಒಂದು ಕಾಯಕ ಯೋಗ, ಇರುವೆ ಮಾರ್ಗ ಅದು. ಇನ್ನೊಂದು ಹಠಯೋಗ, ಅದು ವಿಹಂಗಮ ಮಾರ್ಗ, ಪಕ್ಷಿ ಥರ. ಯಾರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಮಾಡ್ಕೋಬೇಕು. ಅದು ಒಂದು ಸರಿ ಒಂದು ತಪ್ಪು ಅಂತಲ್ಲ. ಕಾಯಕ ಯೋಗವೇ ಶ್ರೇಷ್ಠ, ಅದು ಬಹಳ ಜನರಿಗೆ ಇಷ್ಟ ಆಗ್ಬೋದು. ಆದರೆ ಈ ವಿಹಂಗಮ ಮಾರ್ಗ ಇದೆಯಲ್ಲ, ಹಠಯೋಗ ಬೇಡ ಅಂತ ಹೇಳಿದ್ರೆ ನಾವು ಕಾಯಕ ಯೋಗಿ ಪರಿಪೂರ್ಣತೆಯನ್ನು ಸಾಧಿಸಲ್ಲ. ಆದ್ದರಿಂದ ಎರಡೂ ಬೇಕು. ಆದರೆ ನಮ್ಮ ದೇಶದಲ್ಲಿ ಏನು ತಪ್ಪಾಯಿತು ಅಂತಂದರೆ, ಕಾಯಕ ಯೋಗಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಬಸವಣ್ಣವ್ರು ಬರೋ ತನಕ, ಬಸವಣ್ಣವ್ರು ಬಂದಮೇಲೆ ಅದನ್ನ ಅರ್ಥ ಮಾಡಿಕೊಂಡು ವಿಧಿ ಇಲ್ಲ ಅಂತ ಕೊಡಲೇಬೇಕಾಯ್ತು, ಪ್ರಶಸ್ತಿ ಕೊಡಲೇಬೇಕು ಇವಾಗ ಕಾಯಕ ಯೋಗಿಗಳಿಗೆ. ಆ ಥರ ಅಲ್ಲ. ಈಗ ಜಪಾನ್ ದೇಶದಲ್ಲಿ, ನಿನ್ನೆ ಜಪಾನ್ ದೇಶದ ಉದಾಹರಣೆ ಕೊಡ್ತಿದ್ದೆ, ಅಲ್ಲಿ ಸಾವಿರಾರು ವರ್ಷಗಳಿಂದ ಅವರು ಬ್ರಿಟಿಷರಿಗೆ ಅಧೀನ ಆಗಲಿಲ್ಲ. ಬ್ರಿಟಿಷರು ಭಾರತವನ್ನು ಆಳಿದರು, ಚೀನಾವನ್ನು ಆಳಿದರು, ಆದರೆ ಜಪಾನನ್ನು ಆಳಕ್ಕಾಗಲಿಲ್ಲ. ಯಾಕಂದರೆ ಅವರು ಒಳಗೆ ಬಿಟ್ಕೊಳ್ಳಿಲ್ಲ ಬ್ರಿಟಿಷರು. ಯಾಕೆ? ಅವರಲ್ಲಿ ದೇಶ ಪ್ರೇಮ ಇವಾಗಲ್ಲ, ಆವಾಗಿನಿಂದ ಇತ್ತು, ಬಹಳ ಹಳೆ ಕಾಲದಿಂದ ಇತ್ತು. ಅಲ್ಲಿ 1350 ವರ್ಷಗಳ ಹಿಂದಿನ ಒಂದು ಹೋಟೆಲ್ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ಕೊಂಡು. ಅದು ಬಸವಣ್ಣವ್ರು ಹುಟ್ಟೋಕ್ಕಿಂತ ಮುಂಚಿನ ಕಾಲದ್ದು. ಆಮೇಲಿಂದ 1350 ವರ್ಷ ಅಂತಂದರೆ ಹೆಚ್ಚು ಕಡಿಮೆ ಪ್ರವಾದಿ ಮಹಮ್ಮದ್ಗಿಂತ ಇನ್ನೂ ಹಿಂದಕ್ಕೆ ಹೋದ್ರೇನು. ಆಗಿನ ಕಾಲದಿಂದ ಅವರೊಂದು ಸಂಪ್ರದಾಯ ಉಳಿಸ್ಕೊಂಡು ಬಂದಿದ್ದಾರೆ, ಒಂದು ಹೋಟೆಲ್, ಹಳೆ ಹೋಟೆಲ್ ಉಳಿಸ್ಕೊಂಡು ಬಂದಿದ್ದಾರೆ. ಅಂದರೆ ಪರಕೀಯರ ದಾಳಿಗೆ ಒಳಗಾಗಲೇ ಇಲ್ಲ. ಕಾರಣ ಏನಂದರೆ ಆ ಪ್ರಾಮಾಣಿಕತೆ, ಶಿಸ್ತು, ಸಮಯ ಪಾಲನೆ ಪಾಶ್ಚಿಮಾತ್ಯರಿಂದ ಕಲೀಲಿಲ್ಲ. ಅವರು ಪಾಶ್ಚಿಮಾತ್ಯರ ಕಲೀಲಿಲ್ಲ, ತಮ್ಮಲ್ಲೇ ಉದ್ಭವ ಆಯಿತು. ಅದು ಎಲ್ಲ ಕಡೆನೂ ಇತ್ತು ಮೊದಲು, ಬೇರೆ ಬೇರೆ ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ದೇಶದಲ್ಲೂ ಇತ್ತು. ಒಳ್ಳೆತನ ಇತ್ತು, ದಾಸೋಹ ಇತ್ತು, ಬ್ರಿಟಿಷರಲ್ಲೂ ಇತ್ತು, ಅಮೇರಿಕನ್ಸಲ್ಲೂ ಇತ್ತು, ಬುಡಕಟ್ಟಿನ ಜನರಲ್ಲೆಲ್ಲರೂ ಇತ್ತು. ಆ ಮೌಲ್ಯಗಳನ್ನು ಜಪಾನಿಯರು ಉಳಿಸ್ಕೊಂಡ್ರು. ನೀವೆಲ್ಲ ಬಿಟ್ಬಿಟ್ಟು ಬೇರೆ ಪ್ರಪಂಚದ ಬೇರೆ ಭಾಗದವರು ಕ್ರೈಸ್ತ ಮತ್ತು ಇಸ್ಲಾಮಲ್ಲೂ ಮೂಲ ಚೆನ್ನಾಗಿದೆ, ಮೂಲ ಅವರಲ್ಲೂ ಚೆನ್ನಾಗಿದೆ. ಆದರೆ ಆ ಧರ್ಮಗಳು ಏನು ಮಾಡೋದು, ಆಧುನಿಕತೆಯನ್ನು ಬಳಸ್ಕೊಂಡು ಯುದ್ಧದ ಮೂಲಕ ಧರ್ಮ ಪ್ರಸಾರ ಮಾಡೋದು, ಅತ್ಯಾಚಾರ, ಅನಾಚಾರಗಳು, ಭ್ರಷ್ಟಾಚಾರ, ಕುಡಿತಗಳು ಎಲ್ಲದನ್ನೂ ಉಪಯೋಗಿಸ್ಕೊಬಿಟ್ಟು ಧರ್ಮಕ್ಕೋಸ್ಕರ, ಧರ್ಮ ಪ್ರಸಾರಕ್ಕೆ ಎಲ್ಲವನ್ನೂ ಬಳಸ್ಕೊಂಡ್ರು.
ಇದು ಒಳ್ಳೆಯದಾಗಲಿಲ್ಲ. ಆದ್ದರಿಂದ ಇನ್ನು ಮುಂದೆ ನಾವು ಹೊಸದಾಗಿ ಕಂಡುಕೊಳ್ಬೇಕು, ಅಥವಾ ನಮ್ಮ ಶರಣರು ತೋರಿಸಿದ ಮಾರ್ಗನೇ ಅದನ್ನು ನಾವು ಸ್ವಲ್ಪ ಆದ್ರೂ ಪಾಲನೆ ಮಾಡ್ಕೊತ ಬರಬೇಕು. ಭ್ರಮೆಗೆ ಬೀಳಬಾರ್ದು. ನಾವೇನೋ ಆಗೋಗ್ಬಿಟ್ಟಿದ್ದೀವಿ, ಭ್ರಮೆಗೆ ಬೀಳಬಾರ್ದು. ಯೋಗ ಮಾರ್ಗ, ಕಾಯಕ ಯೋಗ ಮಾರ್ಗವನ್ನು ಹಿಡ್ಕೊಂಡು ಪ್ರಾಮಾಣಿಕವಾಗಿ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ನಡ್ಕೋಂತ ಸಾಧನೆ ಮಾಡ್ಕೊಳ್ತಾ ಬರಬೇಕು. ಗುರಿ ಮಾತ್ರ ದೊಡ್ಡದಿರಬೇಕು. ಲಿಂಗಾಂಗ ಸಾಮರಸ್ಯ, ಮೋಕ್ಷ, ಮುಕ್ತಿ, ನಿರ್ವಾಣ ಅಂತಾರಲ್ಲ, ಅದು ಹಂಗಂದಾಕ್ಷಣಕ್ಕೆ ಈ ಜನ್ಮದಲ್ಲಿ ಅಷ್ಟೇ ನಾವು ಅದನ್ನು ಸಾಧನೆ ಮಾಡೋದು. ಈ ಮಾರ್ಗದಲ್ಲಿ ನಾವು ಐಕ್ಯ ಸ್ಥಿತಿ ಮುಟ್ಟಿದವರು ಎಲ್ಲರೂ ಇನ್ನೇನು ಹುಟ್ಟು ಬರೋಲ್ಲ ಅಂತಲ್ಲ, ಹುಟ್ಟು ಬರೋಕ್ಕೂ ಸಿದ್ಧವಾಗಿರ್ಬೇಕು. ಅದಕ್ಕೂ ಸಿದ್ಧವಾಗಿರ್ಬೇಕು ನಾವು. ಪರಮಾತ್ಮ ನೀನು ಹೇಗೆ ನಡೆಸ್ತೀಯ ನೋಡಿ, ಈ ಒಂದು ತ್ಯಾಗ ಭಾವ ಇದ್ದರೆ ನಮಗೆ ಯಾವ ಯೋಗ ಮಾಡಿದರೂ ಸಾರ್ಥಕ ಆಗುತ್ತೆ. ಯಾವ ಮಾರ್ಗದಲ್ಲಿದ್ದರೂ ಅದು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಸಾಧನಾ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.